ಪಾವಗಡ ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ವೈವಿ ರವಿಯವರ ನೇತೃತ್ವದಲ್ಲಿ ಏಪ್ರಿಲ್ 14ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಿಸುವ ಸಲುವಾಗಿ ಇಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಸಭೆಯಲ್ಲಿ ಭಾಗವಹಿಸಿದ್ದ ದಲಿತ ಮುಖಂಡರುಗಳು ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ತಳ ಸಮುದಾಯಗಳಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಲ್ಲಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ. ಆದ್ದರಿಂದ ಒಳ ಮೀಸಲಾತಿ ಜಾರಿಯಾಗುವವರೆಗೂ ದಲಿತ ಮುಖಂಡರಾದ ನಾವು ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿಗೆ ಭಾಗಿಯಾಗುವುದಿಲ್ಲ ಎಂದು ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯನ್ನು ಬಹಿಷ್ಕರಿಸಿ ಹೊರನಡೆದರು. ಈ ಸಭೆಯಲ್ಲಿ ಡಿಜೆಎಸ್ ನಾರಾಯಣಪ್ಪ, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಪಿಎ ನರಸಿಂಹಪ್ಪ, ತಾಲೂಕು ಸಂಚಾಲಕರಾದ ಮದ್ಲೇಟಪ್ಪ, ಖಜಾಂಚಿ ಪಾತಲಿಂಗಪ್ಪ, ತಾಲೂಕು ಸಂಘಟನಾ ಸಂಚಾಲಕರಾದ ಕೃಷ್ಣಪ್ಪ, ಮಾರಪ್ಪ, ಆರ್ಕೆ ಅಂಜನ್, ಮೈಲಾರಿ ಹೆಚ್, ಹಮಾಲಿ ಗಂಗಾಧರ, ನಾಗರಾಜು ಕೆಎಂ, ನಾರಾಯಣ ಬುಗುಡೂರು, ಕನ್ನಮೇಡಿ ಕೃಷ್ಣಮೂರ್ತಿ, ಬಿಪಿ ಪೆದ್ದಣ್ಣ, ಸಿಕೆಟಿ ತಿಪ್ಪಸ್ವಾಮಿ, ಎಸ್ ಹನುಮಂತರಾಯಪ್ಪ, ಎಚ್ಆರ್ಎಫ್ಟಿಎಲ್ ಹನುಮಂತರಾಯಪ್ಪ, ವಳ್ಳೂರು ನಾಗೇಶ್, ಜೀವಿಕಾ ಹನುಮಂತರಾಯ ಸೇರಿದಂತೆ ಹಲವಾರು ದಲಿತ ಮುಖಂಡರು ಉಪಸ್ಥಿತರಿದ್ದರು. ನಾಗರಾಜ್ ಕೆಎಂ, ಪಾವಗಡ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸಭೆಗೆ ಹಾಜರಾಗಿರುವಂಥ ನಮ್ಮ ದಲಿತ ಪರ ಮುಖಂಡರುಗಳೇ, ನಮ್ಮ ತಾಲೂಕು ಮಟ್ಟದ ಅಧಿಕಾರಿ ಮಿತ್ರರೇ, ಪತ್ರಿಕಾ ಮಿತ್ರರೇ, ಮಾಧ್ಯಮ ಮಿತ್ರರೇ, ನಾವು ಬಾಬು ಜಗಜೀವನ್ ರಾಮ್ ಜಯಂತಿ ಮತ್ತು ಡಾಕ್ಟರ್ ಬಾಬು ಅವರನ್ನೆಲ್ಲ ಆಹ್ವಾನಿಸಿ ಸಲಹೆಗಳನ್ನು ಕೊಡಬೇಕಂತ ಕೋರಿದ್ವಿ. ತಾವು ಇಷ್ಟೊತ್ತು ಮಾತಾಡಿ ಏನು ಒಳ ಮೀಸಲಾತಿ ಇನ್ನೂ ಜಾರಿಗೆ ತರಲಿಲ್ಲ ಅಂತ ಹೇಳ್ಬಿಟ್ಟು, ಆದ್ದರಿಂದ ನಾವು ಏನು ಸರ್ಕಾರಿ ಕಾರ್ಯಕ್ರಮಗಳಿದೆ ನಾವು ಭಾಗವಹಿಸಲ್ಲ ಅಂತ ಹೇಳ್ಬಿಟ್ಟು ತಾವೆಲ್ಲ ತಿಳಿಸಿದ್ದೀರ. ನಾವು ಏನು ಹೇಳಿದ್ರೆ ಅದನ್ನು ನಾವು ಸರ್ಕಾರದ ಮಟ್ಟಿಗೆ ಮನೆ ಜಿಲ್ಲಾಧಿಕಾರಿ ಮೂಲಕ ತಲುಪಿಸೋದಕ್ಕೆ ನಾನು ಇವತ್ತೇ ಪ್ರಯತ್ನ ಮಾಡ್ತೀನಿ. ನಾವು ಹೇಳಿದ್ರೆ 14 ನಾವು ಅನೌನ್ಸ್ ಮಾಡಿದ್ರೆ ನಾವು ಇದರಲ್ಲಿ ಭಾಗವಹಿಸ್ತೀವಿ ಅಂತ ಈ ಮಾತನ್ನು ಮನೆ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ತಾವು ಒಂದು ಸಹಕಾರ ಕೊಟ್ಟು ಮುಂದೆ 14ನೇ ತಾರೀಕು ಮತ್ತು 5ನೇ ತಾರೀಕು ಈ ಕಾರ್ಯಕ್ರಮ ನಡೆಸೋದಕ್ಕೆ ಒಂದು ಸಲಹೆಗಳನ್ನು ಕೊಡಿ ಅಂತ ನಾನು ಸರ್ಕಾರ ಪರವಾಗಿ ಕೋರ್ತಾ ಇದ್ದೇನೆ. ಸರಿ ಸರಿ, ಒಳ್ಳೇದು. ನೆಕ್ಸ್ಟ್ ಸೇರೋಣ. ಬರ್ರಿ ಅಲ್ಲ ಬರ್ರಿ. ಸಚಿವರ ನಡೆಯನ್ನ ಕಡಾಖಂಡಿತವಾಗಿ ನಾವು ಖಂಡನೆಯನ್ನ ಮಾಡ್ತಾ, ಈ ದಿನ ಇಲ್ಲಿ ಅಂಬೇಡ್ಕರ್ ಜಯಂತಿದಾಗಿರ್ಲಿ, ಬಾಬು ಜಗಜೀವನ್ ರಾಮ್ ಜಯಂತಿನಾಗಿರ್ಲಿ, ನಾವು ಸಂಘಟಕರು ಯಾರೂ ಇದಕ್ಕೆ ನಿಮ್ಮ ಸರ್ಕಾರದ ಜೊತೆ ನಿಮ್ಮ ಜೊತೆ ಸೇರಲ್ಲ, ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊರಗಡೆ ಸಭೆಯಿಂದ ಹೊರ ನಡೆದಿದ್ದೀವಿ. ಇನ್ನು ಮುಂದೆ ಈಗೇನು ಸರ್ಕಾರ ಹೇಳಿದೆ, ಈಗಲೂ ಏನು 9ನೇ ತಾರೀಕು ಒಂದು ಗಡುವನ್ನು ಕೊಟ್ಟು ನಾವು ಬಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮವರು ಕೆಲವರೆಲ್ಲ ಸಚಿವರು ಅದ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಎಷ್ಟು ದಿವಸ ಅಂತ ಈ ರೀತಿ ಸುಧಾರಿಸೋದು? ನಮ್ಮ ಸಚಿವರನ್ನು ಕೇಳಲ್ಲ, ನಿಮ್ಮ ಸಚಿವರನ್ನು ಕೇಳಲ್ಲ. ನಾವು ಬೇರೆ ರೀತಿಯ ಒಂದು ಹೋರಾಟವನ್ನ ಹಮ್ಮಿಕೋಬೇಕಾಗುತ್ತೆ. ಅದ್ರ ಜೊತೆಗೆ ಈಗೇನು ನೀವು 14ಕ್ಕೆ ಏನು ಅಂಬೇಡ್ಕರ್ ಜಯಂತಿ ಮಾಡ್ತೀರಿ, ಅದರಲ್ಲಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಪಾವಗಡ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ನಾವು ಒಂದು ಮನವಿಯನ್ನ ಏನು ಈಗ ಆಲ್ರೆಡಿ ಮನವಿಯನ್ನ ಮಾನ್ಯರಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಜೈ ಭೀಮ್, ಜೈ ಭಾರತ್. ಮಹಾಜನ ಸಮುದಾಯ 35 ವರ್ಷಗಳಿಂದ ಪ್ರತ್ಯೇಕವಾದ ಮೀಸಲಾತಿಯನ್ನ ನಾವು ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕೊಡಿ ಅಂತೇಳಿ ಸರ್ಕಾರಕ್ಕೆ ಹಲವಾರು ಬಾರಿ ಪ್ರತಿಭಟನೆಗಳನ್ನು ಮಾಡಿ, ಹಲವೆತ್ತಲ್ಲಿ ಪ್ರತಿಭಟನೆ ಮಾಡಿದ್ದೇವೆ, ತುಕೋಸಿ ಚಳವಳಿಯನ್ನು ಮಾಡಿದ್ದೇವೆ.
ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕಿದ್ದೇವೆ. ನಾವು ಎಲ್ಲಾ ಪ್ರಯತ್ನಗಳನ್ನ ಮಾಡಿದಾದ್ರೂ ಕೂಡ ಈ ಸರ್ಕಾರ ಮಣಿದಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಈ ಒಳ ಮೀಸಲಾತಿಯನ್ನ ಆಯಾ ರಾಜ್ಯಗಳೇ ಮಾಡಬಹುದು ಅಂತ ಬಿಟ್ಟು ತೀರ್ಪನ್ನು ಕೊಟ್ಟಾಗ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಳ ಮೀಸಲಾತಿಯನ್ನ ಜಾರಿ ಮಾಡಿದರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾತ್ರ ಏನು ದತ್ತಾಂಶಗಳು ನಮಗೆ ಸರಿಯಾಗಿಲ್ಲ ಅನ್ನೋ ಒಂದು ನೆಪವನ್ನು ಇಟ್ಕೊಂಡು ಬೇರೆಯವರ ಮಾತನ್ನು ಕೇಳಿಕೊಂಡು ಈ ಮಾದಿಗ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಬಂದಿದ್ದಾರೆ ಬಂಧುಗಳೇ. ಈ ಅನ್ಯಾಯದ ವಿರುದ್ಧವಾಗಿ ಇವತ್ತು ಏನು ನಾವು ಕರ್ನಾಟಕ ರಾಜ್ಯಾದ್ಯಂತ ಏನು ಸರ್ಕಾರಿ ಕಾರ್ಯಕ್ರಮಗಳೇನು ಮಾಡ್ತಾ ಇದ್ದೇವೆ, ಯಾವುದೇ ಜಯಂತಿಗಳಾಗಿರ್ಬೋದು, ನಮಗೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ನಾವು ಯಾವುದೇ ಜಯಂತಿಗಳನ್ನ ನಾವು ಭಾಗವಹಿಸಲ್ಲ, ನಮ್ಮ ವಿರುದ್ಧವಾದ ಒಂದು ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಅಂತ ಈ ಮೂಲಕ ಹೇಳ್ತಾ ಮತ್ತೊಂದು ಮಾತನ್ನು ನಾನು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ. ಇವತ್ತು ಏನು ಉಪಚುನಾವಣೆಗಳು ನಡೀತಾ ಇದೆ, ದಯಮಾಡಿ ನನ್ನೆಲ್ಲ ಮಾದಿಗ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರ್ಕಾರದ ವಿರುದ್ಧವಾದಂತಹ ಮತಗಳನ್ನ ಹಾಕಿ ಈ ಒಂದು ಸರ್ಕಾರಕ್ಕೆ ಸೋಲನ್ನು ಕಂಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾದಿಗ ಮತದಾರರು ಈ ಕೂಡಲೇ ಈ ಒಂದು ಪ್ರಕ್ರಿಯೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದೇನು ಪತ್ರಿಕಾ ಮುಖಾನ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ. ಜೈ ಭೀಮ್, ಜೈ ಅಂಬೇಡ್ಕರ್. ಒಳ ಮೀಸಲಾತಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ